ಫಾರ್ ದ ವೆರಿ ಫಸ್ಟ್ ಟೈಮ್ ನನ್ನಿಂದ ಈ ಆಫೀಸ್ಗೆ ಏನೋ ತೊಂದರೆ ಆಗಿದೆ ಜೇಂಡೆ. ಆ ನೀಲ್ ವಿಷಯದಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ. ನಿಜ, ಅದು ನನಗೆ ಗೊತ್ತಿಲ್ಲದೆ ಆಗಿದ್ದ ತಪ್ಪು ಜೇಂಡೆ. ಈ ವಿಷಯದಲ್ಲಿ ಅಪಾಲಜಿ ಕೇಳೋಣ ಅಂತ ಆರ್ಯ ಸರ್ ಹತ್ರ ಹೋಗಿದ್ದೆ. ಆದರೆ ಆರ್ಯ ಸರ್ಗೆ ಆ ಅನು ಅವ್ರ ಮುಂದೆ ಇರಬೇಕಾದ್ರೆ ಬೇರೆ ಯಾರು ಕಾಣೋದೇ ಇಲ್ಲ ಅಲ್ವಾ? ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಅದನ್ನೆಲ್ಲ ಮರ್ತು ಬಿಡಿ. ಇನ್ಮೇಲೆ ಆ ನೀಲ್ ವಿಷಯ ಆಫೀಸಲ್ಲಿ ಬೇಡ. ಇಲ್ಲ ಜೆಂಡೆ, ನನ್ಗೆ ಯಾಕೋ ತುಂಬ ಗಿಲ್ಟ್ ಕಾಡ್ತಿದೆ. ನಾನು ಸರ್ ಹತ್ರ ಹೋಗಿ ಅಪಾಲಜೀಸ್ ಕೇಳಲೇಬೇಕು. ಮರ್ತು ಬಿಡಿ ಅನ್ನಲ್ಲ. ಇನ್ನೊಂದು ಮುಖ್ಯವಾದ ವಿಷಯ, ನೀಲ್ಗೂ ನಿಮಗೂ ಇರೋ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ನಾನು ಸರ್ ಹತ್ರ ಹೇಳಿಲ್ಲ, ಹೇಳೋದು ಇಲ್ಲ. ನೀಲ್ ಇಲ್ಲಿ ಕೆಲಸಗಾರನಾಗಿ ಬಂದ ಹೋದ ಅಷ್ಟೇ. ಥ್ಯಾಂಕ್ ಯು ಜೇಂಡೆ. ಬಟ್ ನೀವು ಆ ನೀಲ್ ಯಾರೋ ಸರ್ ಎನಿಮಿ ಕಡೆಯವನು ಅಂತ ಹೇಳ್ತಿದ್ರಲ್ಲ ಜೇಂಡೆ, ನನಗೆ ವಿಷಯ ಗೊತ್ತಿಲ್ಲದೆ ಅವನನ್ನ ಒಬ್ಬ ಒಳ್ಳೆ ಫ್ರೆಂಡ್ ಥರ ಟ್ರೀಟ್ ಮಾಡಿದೆ. ಅನು ಮನೆಯವ್ರಿಗೆ ಹತ್ರ ಆಗು ಅಂತ ಕೂಡ ಹೇಳಿದೆ. ಎಲ್ಲ ನಾವು ಅನ್ಕೊಂಡಾಗೆ ನಡೀತಾ ಇದೆ ಅಂತ ಖುಷಿಯಾಗಿದ್ರೆ, ಮೈ ಗಾಡ್, ಅವನನ್ನ ಫೂಲ್ ಮಾಡಿ ಹೊರಟೋದ ಜೇಂಡೆ. ನಿಮಗೆ ಮಾತ್ರ ಅಲ್ಲ, ನನಗೂ ಕೂಡ. ಜೇಂಡೆ, ಅದರಲ್ಲಿ ನಂದು ಪಾಲಿದೆ. ನಿಮ್ಮನ್ನ ಕನ್ಫ್ಯೂಷನಲ್ಲಿ ಇಟ್ಟಿರು ಅಂತ ಅವನಿಗೆ ಹೇಳಿದ್ದು ನಾನೇ. ಅಂದರೆ ಟಾಮ್ ಅಂಡ್ ಜೆರ್ರಿ? ಐಮ್ ಸಾರಿ ಜೇಂಡೆ, ಐಮ್ ರಿಯಲಿ ಸಾರಿ. ನಿಮ್ಮ ಹುಡುಗಾಟದಿಂದ ನನಗೇನಾದರೂ ಆಗಿದ್ದಿದ್ರೆ ನಾನು ಸಹಿಸ್ತಾ ಇದ್ದೆ. ಆದರೆ ಆರ್ಯ ಸರ್ಗೇನಾದರೂ ಆಗಿದ್ದಿದ್ರೆ, ಇನ್ಮೇಲೆ ನೀವೇನಾದರೂ ಕಂಪ್ನಿಗೆ ಒಳ್ಳೇದು ಮಾಡಬೇಕು ಅಂತಿದ್ರೆ ಯಾವುದೇ ಕಾರಣಕ್ಕೂ ಇನ್ಮೇಲೆ ಅವನ ಬಗ್ಗೆ ಮಾತಾಡಬೇಡಿ. ನನ್ನ ಬಗ್ಗೆ ಮಾತಾಡ್ಬೋದಾ ಜೇಂಡೆ? ನನ್ನ ಬದಲು ಆ ಸ್ಥಾನದಲ್ಲಿ ಅನು ಕೂತಿದ್ದಾಳಲ್ಲ, ಅದ್ರ ಬಗ್ಗೆ ಮಾತಾಡ್ಬೋದಾ? ಬರೀ ಮಾತಾಡ್ಬೋದಷ್ಟೆ, ಬೇರೆ ಏನೂ ಮಾಡೋಕ್ಕಾಗಲ್ಲ. ಯಾಕೆ ಮಾಡೋಕ್ಕಾಗಲ್ಲ? ಈ ಆಫೀಸಲ್ಲಿ ನನ್ನ ಸ್ಥಾನ ಏನು, ಅವಳ ಸ್ಥಾನ ಏನು ಅಂತ ಪರೀಕ್ಷೆ ಮಾಡೋ ಟೈಮ್ ಬಂದೇ ಬಿಟ್ಟಿದೆ. ನಾನಿರ್ಬೇಕು, ಇಲ್ಲ ಅವಳಿರ್ಬೇಕು. ಏನೋ ಮಾಡಿ, ಮತ್ತೆ ನೀಲ್ ಥರ ಆಗದೆ ಇದ್ರೆ ಸಾಕು. ನೋಡಿದ್ರ ಹೊಸ್ಮನಿ, ಗಿಡ ಎಷ್ಟು ಆರೋಗ್ಯವಾಗಿ ಬೆಳೀತಾ ಇದೆ. ಎಲ್ಲ ನಮ್ಮ ಸಾಹೇಬ್ರ ಕೈಗುಣ. ಸಾಹೇಬ್ರು ಅಷ್ಟೇ ಅಲ್ಲ, ಗಿಡ ಕೊಟ್ಟಿರೋರ ಕೈಗುಣನೂ ಕಾರಣವಾಗಿರುತ್ತೆ. ಅರ್ಥ ಆಗಲಿಲ್ಲ ಅಮ್ಮವ್ರೆ, ಸಾಹೇಬ್ರಿಗೆ ಎಷ್ಟೋ ಮಂದಿ ಕ್ಲೈಂಟ್ಸ್ ಇಂಥ ಗಿಫ್ಟ್ ಕೊಡ್ತಾನೆ ಇರ್ತಾರಲ್ಲ. ನಿಜ, ಆದರೆ ಮಲ್ಲಿಗೆ ಗಿಡ ಕೊಟ್ಟಿರೋ ಯಾರು ಕ್ಲೈಂಟ್ಸ್ ನೋಡಿದ್ದೀರಾ ಹೊಸ್ಮನಿ? ಈ ಮಲ್ಲಿಗೆ ಗಿಡ ಮನೆಗೆ ಬಂದಾಗಿಂದ ಮನ್ಸಿಗೆ ಎಷ್ಟು ಸಮಾಧಾನ ಆಗ್ತಿದೆ ಅಲ್ಲ. ಇನ್ನು ಕೊಟ್ಟಿರೋರು ಮನೆಗೆ ಬಂದ್ರೆ ಅಂತ ನನ್ನ ಯೋಚನೆ. ಏನು ಹರ್ಷ, ಒಳ್ಳೆ ಎಕ್ಸಾಮಿಗೆ ಓದೋ ಹಾಗೆ ಓದ್ತಾ ಇದೆಯಾ? ಬನ್ನಿಮ್ಮ ಕೂತ್ಕೊಳ್ಳಿ. ಏನಿಲ್ಲ, ಜಸ್ಟ್ ಹಾಗೆ ಓದ್ತಿದ್ದೆ. ಯಾವ ಮ್ಯಾಗ್ಝಿನ್ ಇದು? ಇದು ಬಿಸ್ನೆಸ್ ನ್ಯೂಸ್ ಮ್ಯಾಗ್ಝಿನ್. ತುಂಬ ಚೆನ್ನಾಗಿದೆ ಅಮ್ಮ ಮ್ಯಾಗ್ಝಿನ್. ನನ್ನನ್ನು ನಾನು ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡ್ತಿದೆ. ವೆರಿ ಗುಡ್. ಸೊ ನೀವು ಹೇಳಿಮ್ಮ, ನಿಮ್ದೇನು ನ್ಯೂಸ್? ನಿನಗೆ ಅಪ್ಡೇಟ್ ಮಾಡೋವಂಥ ನ್ಯೂಸ್ ನನ್ನ ಹತ್ರ ಏನಿಲ್ಲ. ಯಾಕಿಲ್ಲಮ್ಮ, ನಿಮ್ಮ ಹತ್ರನೇ ಇರೋದು ಒಳ್ಳೆ ನ್ಯೂಸು. ನನ್ನ ಹತ್ರನಾ? ಹಾಂ, ಅದೇ
ಮಲ್ಲಿಗೆ ಗಿಡ ಎಷ್ಟು ಇಂಚು ಉದ್ದ ಬೆಳೀತು ಅನ್ನೋ ನ್ಯೂಸು ನಿಮಗೆ ತಾನೇ ಗೊತ್ತಿರೋದು, ನನ್ನಂತವನಿಗೆಲ್ಲ ಎಲ್ಲಿ ಗೊತ್ತಿರುತ್ತೆ? ಏನು ಹರ್ಷ ನೀನು ಮಲ್ಲಿಗೆ ಗಿಡ ಬಗ್ಗೆ ಕೇಳ್ತಾ ಇದ್ಯಾ? ಇದೊಂದು ಬಂದು ಮನೆ ಮಂದಿ ಎಲ್ಲ ಇದ್ರ ಬಗ್ಗೆನೇ ಯೋಚನೆ ಮಾಡೋವಾಗ ಆಗೋಯ್ತು. ಮತ್ತೆ ದಾದ ತಂದಿದ್ದಾರಂದಮೇಲೆ ಸುಮ್ಮನೆನಮ್ಮ? ಆ ಗಿಡ ಪಾಪ್ಯುಲರ್ ಆಗಿ ಹೋಗ್ಬಿಟ್ಟಿದೆ. ಹೇಳಿ, ಎಷ್ಟು ಇಂಚು ಬೆಳೀತು, ಎಷ್ಟು ಹೂ ಬಿಡ್ತು? ಅದು ಹಾಗೆಲ್ಲ ಅನ್ಕೊಂಡಿದ ತಕ್ಷಣ ಹೂ ಬಿಡಲ್ಲ ಕಣೋ. ನೀನು ಆರ್ಯನ್ ಥರ ಆಡಬೇಡ. ಹೂ ಬಿಡೋಕ್ಕೆ ಇನ್ನೂ ಸಮಯ ಇದೆ. ಒಂದು ಮಳೆ ಬಿದ್ದ ಮೇಲೇ ಆ ಗಿಡದಲ್ಲಿ ಹೂ ಅರಳೋದು. ಅದು ಪ್ರಕೃತಿ ನಿಯಮ ಕಣೋ. ಓ ವಾವ್. ಮುಗಿಲು ಬಂದಾಗ ನವಿಲ್ಗರಿ ಬಿಚ್ಚುತ್ತೆ. ಬೇಸಿಗೆಯಲ್ಲಿ ಪ್ರಥಮ ಮಳೆ ಬಂದಾಗ ಮಲ್ಲಿಗೆ ಅರಳುತ್ತೆ. ಪ್ರಕೃತಿ ತನ್ನ ಮಡಿಲೊಳಗೆ ಇಂಥ ಹಲವಾರು ಸಿಸ್ಟಮ್ಸ್ಗಳನ್ನು ಕಂಡುಕೊಂಡಿದೆ. ಇಂಟ್ರೆಸ್ಟಿಂಗ್ ಅಲ್ವಾ? ಹೌದಮ್ಮ, ಈ ಮ್ಯಾಗ್ಝಿನ್ಗಿಂತ ಇಂಟ್ರೆಸ್ಟಿಂಗ್ ಆಗಿದೆ. ವಾವ್, ವೆರಿ ಇಂಟ್ರೆಸ್ಟಿಂಗ್. ಬ್ರೋ ಇನ್ಲಾ ತಂದಿರೋ ಈ ಮಲ್ಲಿಗೆ ಗಿಡ ಬೇರೆ ಗ್ರಹದ್ದೇ ಆಗಿರ್ಬೇಕು, ರೈಟ್ ಹರ್ಷ? ಬೇರೆ ಗ್ರಹದ? ನಿನಗೆ ಗಿಡ ಎಲ್ಲ ಬೆಳೆಸಿ ಅಭ್ಯಾಸ ಇಲ್ಲ ಬಿಡು ಮಾನ್ಸಿ, ಅಲ್ವಮ್ಮ? ಆಫ್ಟರ್ ಆಲ್ ಗಿಡಕ್ಕೆ ಇಷ್ಟೆಲ್ಲ ಮರ್ಯಾದೆನಾ? ಅವ್ರ ಗಿಡಕ್ಕೆ ಇಷ್ಟೊಂದು ಬೆಲೆ ಅಂತಂದ್ರೆ ಇನ್ನು ಅವ್ರಿಗೊಬ್ಳು ಹೆಂಡತಿ ಇದ್ದಿದ್ರೆ ಅವಳಿಗೆ ಅದೆಂಥ ಮರ್ಯಾದೆ ಇರ್ತಾ ಇತ್ತು. ಸದ್ಯ ಬ್ರೋ ಇನ್ಲಾ ಮದುವೆ ಆಗದೆ ಉಳಿದಿದ್ದಾರೆ, ಥ್ಯಾಂಕ್ ಗಾಡ್. FM ಸರ್. ಜೆಂಡೆಗ ಹೌದು ಸರ್. ಕೊಡು, ನಾನು ಕೊಡ್ತೀನಿ. ಸರ್ ಕೊಡ್ರಿ ಅಪ್ಪ. ಥ್ಯಾಂಕ್ ಯು. ಪದೇ ಪದೇ ಕಾಲ್ ಮಾಡಿ ನೆನಪಿಸೋಕೆ ನಾನೇನು ಕಾಲ್ ಸೆಂಟರ್ ಹುಡುಗಿ ಅಲ್ಲ. ಇನ್ನು ಅರ್ಧ ಗಂಟೆಲಿ ಕೆಲಸ ಮುಗಿಬೇಕು. ಕಾಫಿ ಕೇಳ್ಕೊಂಡು ಬರ್ಬೇಕು. ಇದು ಆಫೀಸ್ ಕಣೋ, ನೀನ್ ಯಾಕೆ ಇದನ್ನೆಲ್ಲ ತರಕ್ ಹೋದೆ? ನಿಮ್ಮ ಬಾಸ್ ಸ್ನೇಹಜೀವಿ ಕಣೋ, ಅದಕ್ಕೆ. ಯಾರಿಗೋ ಸರಿಯಾಗಿ ಧಮಕಿ ಹಾಕ್ತಿದ್ದೆ. ಅದೆಲ್ಲ ಬಿಡು. ಹೇಳು, ಈ ಆರ್ಯನ್ನ ಆ ಜಲಂಧರಿಂದ ಕಾಪಾಡೋಕ್ಕೋ ಅಥವಾ ನಾನು ಕೊಟ್ಟಿದ್ದ ಉಂಗುರದಿಂದ ಕಾಪಾಡೋಕ್ಕೋ? ಧಮಕಿ ಯಾವುದಕ್ಕೆ?